ಓಹೋ, ನೀವು ಹೇಳ್ದಂಗೆ ಪ್ರತಿಯೊಂದು ತೀರ್ಥಂಕರರ ಮುಂದೆನೂ ಬಾವಿನ ನಾವಿಲ್ಲಿ ನೋಡಿ. ಇಲ್ಲಿ ದೀಪ ಬೆಳಗಿದ್ರೆ ಕಾನೂರಿಗೆ ಕಾಣಿಸ್ತಾ ಇತ್ತು, ಕಾನೂರಿನಲ್ಲಿ ಬೆಳಗಿರೋ ದೀಪ ಇಲ್ಲಿ ಕಾಣಿಸ್ತಾ ಇತ್ತು. ರಾಣಿ ಎಲ್ಲಿರ್ತಾಳೆ ಆವತ್ತಿನ ದಿನ ಆ ಪ್ರದೇಶದಲ್ಲಿ ಹಣತೆಯನ್ನು ಬೆಳಗಿಸ್ತಿದ್ರು. ಫ್ರಾನ್ಸಿಸ್ಕೋ ಬೆರಿಟ್ಟೋ ಅನ್ನುವಂಥ ಒಬ್ಬ ಗೋವಾದ ಸೇನಾಧಿಕಾರಿಯನ್ನೇ ಸ್ವತಃ ಬಂದೂಕು ಹಿಡಿದು ಹೋರಾಟ ಮಾಡಿ ಸೋಲಿಸ್ತಾಳೆ. ಜ್ವಾಲಾಮಾಲಿನಿ ಅಮ್ಮನವ್ರ ಕೈಯಲ್ಲಿ ಮೀನಿನ ಆಕೃತಿಯ ಒಂದು ಆಯುಧ ಬರುತ್ತೆ, ಮತ್ಸ್ಯಧಾರಣಿ ಅಂತ ಹೇಳಿ ಕರಿತೇವೆ ಅದನ್ನು. ಅವ್ರ ಕೈಯಲ್ಲೂ ಒಂದು ಆಯುಧ ಇದೇ ರೀತಿಯಲ್ಲಿರುತ್ತೆ. ಕಂ ಖಡ್ಗಾಂಗಹಸ್ತಂ ಪುನರಪಿ ಭಜಕಂ ಪಾಶಮೇ ಕತ್ರಿ ತ್ರಿಶೂಲಂ ಕಾಪಾಲಂ ಖಡ್ಗಹಸ್ತಂ ಡಮರುಗಾಸಹಿತಂ ವಾಮಹಸ್ತೈ ಪಿನಾಕಂ ಚಂದ್ರಾರ್ಧಂ ಕೇತುಮಾಲ ಸರ್ಪೋ ಯಜ್ಞಪವೀತಂ ಕಾಲಂ. ಹೊನ್ನನ ಕಾಲದಲ್ಲಿ ಸತಿಯಾದಂತಹ ಸ್ತ್ರೀಯ ಕುರಿತಾಗಿರ್ತಕ್ಕಂತಹ ಒಂದು ಶಿಲ್ಪ ಇದೆ. ಇದರಲ್ಲಿ ಮೂರ್ತಿ ಇರುವಂಥದ್ದನ್ನು ನಾನು ನೋಡಿದ್ದೆ. ಈಗೇನು ಇಲ್ಲ, ಬುಡ ಸಮೇತ ಕಿತ್ತು ಹಾಕ್ಬಿಟ್ಟಿದ್ದಾರೆ. ಈಗ ಹೇಳಿದ್ನಲ್ಲ, 1562 ಸಾಳ್ವ ಮಾದಪನಾಯಕ ಸೋಮವಾರ ದಿನ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಅವತ್ತೇ ಉಂಬಳಿಯನ್ನು ಬಿಡ್ತಾನೆ. ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗಡೆ ಗೇರುಸೊಪ್ಪ ಚತುರ್ಮುಖ ಬಸದಿ, ಹಾಡುವಳ್ಳಿಯ ಹರಿಪೀಠ, ಹಿರಿಯಂಗಡಿ ಮಾನಸ್ತಂಭ, ಇವು ಮೂರನ್ನು ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ ದರ್ಶನ ಮಾಡಿದರು ಅಂತಾದರೆ ಆ ವ್ಯಕ್ತಿಗೆ ಕೋಟಿ ಪುಣ್ಯ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು ನಂಬಿಕೆ ಈಗಲೂ. ಮೇಡಮ್, ಇಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತಾ, 24 ತೀರ್ಥಂಕರರು ಈ ಸುತ್ತ ಪ್ರಾಂಗಣದಲ್ಲಿ ಇರ್ತಾಯಿದ್ರು. ಇದು ಇಡೀ ಸುತ್ತ ಪ್ರಾಂಗಣದಲ್ಲಿ. ಈಗ ಅಲ್ಲಿ ಶಾಂತಿನಾಥ ಸ್ವಾಮಿ ಬಸದಿ, ಹಾಗೆಯೇ ಇಲ್ಲಿ ಅರ್ಹನಾಥನೋ ಅಥವಾ ಧರ್ಮನಾಥನೋ ಅಥವಾ ಕುಂತುನಾಥನೋ ಎಲ್ಲರೂ ಇದ್ದರು. ಅಲ್ಲೊಂದು ಕಟ್ಟೆ ಇದೆಯಲ್ವ, ಅದರಲ್ಲೂ ಬಸದಿ ಮೂರ್ತಿ ಇತ್ತು. ಇದರಲ್ಲಿ ಮೂರ್ತಿ ಇರುವಂಥದ್ದನ್ನು ನಾನು ನೋಡಿದ್ದೆ. ಈಗೇನು ಇಲ್ಲ, ಬುಡ ಸಮೇತ ಕಿತ್ತು ಹಾಕ್ಬಿಟ್ಟಿದ್ದಾರೆ. ಈಗ ಹೇಳಿದ್ನಲ್ಲ, 1562 ಸಾಳ್ವ ಮಾದಪನಾಯಕ ಸೋಮವಾರ ದಿನ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಅವತ್ತೇ ಉಂಬಳಿಯನ್ನು ಬಿಡ್ತಾನೆ. ತೆಂಗಿನ ತೋಟ ಮತ್ತು ಮಾವಿನ ತೋಟವನ್ನು ಬಿಟ್ಟಿದ್ದಾನೆ. ಬಟ್ ಏನೂ ಇಲ್ಲ ಅದರಲ್ಲಿ ಇವತ್ತು. ಅಯ್ಯೋ, ಹಾಗಾದ್ರೆ ಇಲ್ಲಿ ತೆಂಗಿನ ತೋಟ ಬಿಡ್ತಾ ಇದ್ರೆ ತೆಂಗನ್ ಬೆಳೀತಾ ಇದ್ರು ಅನ್ನುವಂಥದ್ದಕ್ಕೆ ಉದಾಹರಣೆ. ಓಕೆ, ಕಾಳು ಮೆಣಸಿನ ಜೊತೆ ತೆಂಗು ಮತ್ತೆ ಮಾವು ಎಲ್ಲಾನು ಬೆಳೀತಾ ಇದ್ರು. ಈಗ ಅಲ್ಲೊಂದು ಹೆಗ್ಗಾರು ಗದ್ದೆ ಅಂತ ಹೇಳಿ ಬಂದ್ವಲ್ಲ, ಆ ಹೆಗ್ಗಾರು ಗದ್ದೆ ಅನ್ನುವಂತಹದ್ದು ಆಗಿನ ಕಾಲದ ಹೂವಿನ ತೋಟ. ಹೂವಿನ ತೋಟಕ್ಕೂ ಹೂವಿಗೂ ಸಹ ವಿಶೇಷವಾಗಿರ್ತಕ್ಕಂತಹ ಒಂದು ತೋಟವನ್ನು ವ್ಯವಸ್ಥೆ ಮಾಡಿದ್ರು ಅನ್ನುವಂಥದ್ದಕ್ಕೆ ಅದೊಂದು ಉದಾಹರಣೆ. ಇವೆಲ್ಲ ನೋಡ್ರಿ, ಇವು ಪೀಠಗಳು. ಇವು ಎಂತಹ ಪೀಠಗಳು ಹೇಳ್ತೇವೆ ಅಂತಂದರೆ, ಪಾಣಿಪೀಠದಲ್ಲಿ ಉತ್ಸವ ಮೂರ್ತಿ ಪೀಠಗಳು. ಅಂದರೆ ಅವುಗಳನ್ನು ಎತ್ಕೊಂಡು ಹೋಗ್ಬೋದು ಕೈಯಾರೆ, ಅದಕ್ಕೆ ಬಳಸ್ತಾ ಇದ್ರು. ಹೌದು ಮೇಡಮ್. ಸಹ ಮಾರ್ಗಗಳಿದ್ವು, 4 ದಿಕ್ಕಿಗೂ ರಸ್ತೆಗಳಿದ್ವಿ. ಅಂದರೆ 4 ದಿಕ್ಕಿನಿಂದ ಎಂಟ್ರಿ ಆಗ್ಬೋದು. ಆಮೇಲೆ ಇಲ್ಲೆಲ್ಲ ರಚನೆಗಳು ಕೆಲವೊಂದು ವಿಶೇಷ, ಇಲ್ಲೆಲ್ಲ ಮೂರ್ತಿಗಳು ಇದ್ದುವಂತೆ, ಬಟ್ ನಾವು ನೋಡಲಿಲ್ಲ. ಆಮೇಲೆ ಇಲ್ಲೂ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ನೋಡ್ರಿ, ಹಾವು ಬಂದು ಮಂಗ, ಹಿಂದಿಂದ ಅರಿಗಿ ನೋಡ್ತಾ ಇರ್ತಕ್ಕಂತಹ ಶಿಲ್ಪ. ಅಲ್ಲಿ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ನೋಡ್ರಿ, ಇಲ್ಲಿದೆ, ಇಲ್ಲಿ ಹೋಗ್ಬಿಟ್ಟಿದೆ. ಕಪಿ ಅರಿಗಿ ನೋಡ್ತಾ ಇರತ್ತೆ. ಇಲ್ಲೊಂದು ಶಿಲಾಬಾಲಕಿ ಇರತ್ತೆ, ತುಂಬ ಸುಂದರವಾಗಿತ್ತದು. ಮೇಲಿಂದ ಕಪಿ ಅರಿಗಿ ನೋಡತ್ತೆ, ಅದು ಕೋತಿ ಚೇಷ್ಟೆಯಿಂದ. ಅಂದರೆ ಇದು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಡೇಂಜರಸ್ ಅನ್ನುವಂಥದ್ದು ಮೇಲ್ಗಡೆ ಹಾವಿನ ರೂಪದಲ್ಲಿ ತೋರಿಸ್ತಾರೆ. ಆ ರೀತಿಯಾದಂಥ ಒಂದು ಕೆತ್ತನೆಗಳಿದ್ದು ಎಷ್ಟು ಬ್ಯೂಟಿಫುಲ್ ಆಗಿರೋದು, ಹಾಳಾಗೋಗಿದ್ದಿಲ್ಲ. ಅಂದರೆ ಇವಾಗ ಇಷ್ಟು ನೋಡಕ್ಕೆ ಸಿಕ್ಕಿದೆಯಲ್ಲ. ಅಲ್ಲೊಂದು ಮೀನಿದೆ, ಅದು ಯಾಕಾಗಿ ರಚನೆ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಅಷ್ಟೊಂದು ಸ್ಪಷ್ಟ ಮಾಹಿತಿ ಇಲ್ಲ. ಇಲ್ಲೊಂದು ಮೀನಿದೆ ನೋಡ್ರಿ. ಮೇ ಬಿ ಯಾವಾಗ್ಲೂ ಈ ಥರ ಪ್ರಾಣಿಗಳನ್ನ ಆರಾಧನೆ ಮಾಡ್ತಾ ಇದ್ರು ಅನ್ಸುತ್ತೆ, ಜಲಚರ ಪ್ರಾಣಿಗಳನ್ನ. ನಿಜ ಮೇಡಮ್, ನಿಜ. ಆಮೇಲೆ ಇಲ್ಲಿ ನೋಡ್ರಿ, ಮೀನಿದೆ. ಹೌದು ಸದ್ರಿ, ಇವರು ಸಮುದ್ರದ ನೀರೇನಾದರೂ ಅಲ್ಲ, ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ರು ಅನ್ನುವಂಥದ್ದಕ್ಕೆ. ಆಮೇಲೆ ಇನ್ನೊಂದೇನಂತಂದರೆ, ಜ್ವಾಲಾಮಾಲಿನಿ ಅಮ್ಮನವ್ರ ಕೈಯಲ್ಲಿ ಮೀನಿನ ಆಕೃತಿಯ ಒಂದು ಆಯುಧ ಬರುತ್ತೆ, ಮತ್ಸ್ಯಧಾರಣಿ ಅಂತ ಹೇಳಿ ಕರಿತೇವೆ ಅದನ್ನು. ಅವ್ರ ಕೈಯಲ್ಲೂ ಒಂದು ಆಯುಧ ಇದೇ ರೀತಿಯಲ್ಲಿರುತ್ತೆ. ಮೀನಿನ ಸಾಮಾನ್ಯವಾಗಿ ನಾವೆಲ್ಲೂ ನೋಡಲ್ಲ ಅಲ್ವಾ. ನೋಡ್ರಿ, ಇಲ್ಲಿ ತುದಿಯಲ್ಲಿ ಆನೆಗಳು, ಆ ಕಡೆ ಈ ಕಡೆ ಸಿಂಹಗಳು. ಹೋಗ್ಬಿಡೋದು ಮೇಡಮ್, ತೆಗೆದು ಬಿಡೋರಲ್ಲ. ಏನು ಮಾಡೋಣ ಹೇಳ್ರಿ, ಯಾಕೆಂದ್ರೆ ಈ ಊರಲ್ಲಿ ಯಾರು ಇಲ್ವಲ್ಲ. ಯಾರು ಇಲ್ಲ. ಇಲ್ಲಿಗೆ ಬರ್ಬೇಕಂದ್ರೆ ಬಸ್ಸಿನ ವ್ಯವಸ್ಥೆ ಇದೆಯಾ? ಇವಾಗ ಇಲ್ಲ ಮೇಡಮ್. ಆವಾಗ ದೋಣಿ ಮೇಲೆ ಬರಬೇಕಿತ್ತು. ಯಾವುದು ಸರ್? ಪ್ರತಿ ಬಸದಿ ಅದು ಅಲ್ಲಿದ್ದಿದ್ದು ಅಲ್ಲ ಅನಿಸುತ್ತೆ ಬಹುಶಃ, ಅಥವಾ ಇಲ್ಲೊಂದು ಬಸದಿ ಇತ್ತು, ಆ ಬಸದಿಯದ್ದು. ಎಸ್, ಇಲ್ಲಿ ಬಸದಿ ಇತ್ತಲ್ಲ, ಇದ್ರದ್ದು. ನಮ್ಮಲ್ಲಿ ಮಾನಸ್ತಂಭ ಪ್ರಕ್ರಿಯೆ ಇತ್ತಲ್ವಾ, ಅದು ನಮ್ಮಲ್ಲಿ ಮಾತ್ರ. ಆನಂತರ ಅದು ಬೇರೆಯವರು ಅದನ್ನು ಏನು ಮಾಡ್ತಾರೆ, ತರ್ಜುಮೆ ಮಾಡ್ಕೊಳ್ತಾರೆ ಅದನ್ನು. ಒಂದು ಬಸದಿಯ ಮುಂದೆ ಒಂದು ಮಾನಸ್ತಂಭ ಅಂತ. ಪ್ರತಿಯೊಂದು ಕಡೆ ಅದು ಯಾವುದೋ ಸಣ್ಣದಿಟ್ಟಿದ್ದಾರೆ, ದೊಡ್ಡದಿತ್ತು. ಇಲ್ಲಿ ಇನ್ನೊಂದು ಪ್ರತೀತಿ ಏನಿದೆ ಗೊತ್ತಾ,
ಅಲ್ಲಿರ್ತಕ್ಕಂಥದ್ದು ದೊಡ್ಡ ಮಾನಸ್ತಂಭ. ಆ ಮಾನಸ್ತಂಭದ ದೀಪಸ್ತಂಭ ಅಂತಲೇ ಕರಿತೀವಿ. ಅದನ್ನು ಎತ್ತರದಲ್ಲಿ ಇಟ್ಟು ಒಂದು ಹಣತೆ ಇತ್ತು, ನೋಡಿದೀವಿ ದೇವಾಲಯಗಳಲ್ಲಿ ಇದೆ. ದೊಡ್ಡ ಹಣತೆ. ಇದು ತುಂಬ ಚೆನ್ನಾಗಿದೆ. ಇದು ಕಾನೂರಿನಲ್ಲಿ ಒಂದು ದೀಪಸ್ತಂಭ ಇತ್ತು. ಬೆಟ್ಟದ ಕೋಟೆಯ ಮಧ್ಯಭಾಗದಲ್ಲಿ ಬೆಟ್ಟ ಇದೆ. ಆ ಬೆಟ್ಟದ ತಲೆಯ ಮೇಲೆ ಒಂದು ಬಸದಿ ಮತ್ತು ದೇವಸ್ಥಾನ ಇದೆ. ಆ ಬಸದಿಯ ಮುಂಭಾಗದಲ್ಲಿ ಒಂದು ದೀಪಸ್ತಂಭ ಇತ್ತು. ಅದು ಸಾಮಾನ್ಯ ಇದೇ ರೀತಿಯಾಗಿರ್ತಕ್ಕಂಥ ಮಾನಸ್ತಂಭದ ರೂಪದಲ್ಲಿ. ಅದ್ರ ಮೇಲುಗಡೆ ಇಷ್ಟು ದೊಡ್ಡ ಹಣತೆ ಇತ್ತು. ಆ ಹಣತೆಯನ್ನು ನನ್ನ ದೊಡ್ಡಮ್ಮ ನೋಡಿದ್ದಾರೆ. ಆ ಹಣತೆ ಮೇಲೆ ಉದ್ದಕ್ಕೆ ಬತ್ತಿ ಹಚ್ಚಿ ಅಲ್ಲಿ ದೀಪ ಬೆಳಗ್ತಾ ಇದ್ರು. ಅದ್ರ ಉದ್ದೇಶ ಏನು? ಇಲ್ಲಿ ದೀಪ ಬೆಳಗಿದ್ರೆ ಕಾನೂರಿಗೆ ಕಾಣಿಸ್ತಾ ಇತ್ತು, ಕಾನೂರಿನಲ್ಲಿ ಬೆಳಗಿರೋ ದೀಪ ಇಲ್ಲಿ ಕಾಣಿಸ್ತಾ ಇತ್ತು. ರಾಣಿ ಎಲ್ಲಿರ್ತಾಳೆ ಆವತ್ತಿನ ದಿನ ಆ ಪ್ರದೇಶದಲ್ಲಿ ಹಣತೆಯನ್ನು ಬೆಳಗಿಸ್ತಿದ್ರು. ಅದು ಸಂಕೇತ ರಾಣಿ ಗೊತ್ತಾಗ್ತಾ ಇತ್ತು ಅನ್ನುವಂಥದ್ದು. ಇವತ್ತು ದೀಪಸ್ತಂಭನೂ ನೋಡೋದಿಲ್ಲ, ಹಣತೆಯನ್ನು ನೋಡೋದಿಲ್ಲ, ಅಲ್ಲಿರುವ ಕುರುಹುಗಳನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಗರುಡ ದೇವ ನೋಡ್ರಿ. ಈ ಕಡೆ ಇಲ್ಲಿ ಬೇಡ ಬರ್ರಿ, ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ, ಇದು ಗರುಡ ದೇವ. ಈಗ ಸದ್ಯ ಯಾವ ದೇವಸ್ಥಾನಗಳಲ್ಲೂ ನಾವು ಇದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾದರೂ ಸದ್ಯ ಗರುಡ ದೇವನ ವಿಗ್ರಹಗಳನ್ನು ಸದ್ಯ ನೋಡಿದ್ರೆ ನೀವು? ನೋಡಿದ್ರ ಗುರುಳೆ? ಇಲ್ಲ. ಇದು ಇಲ್ಲಿದೆ. ಇದು ಮೊದಲಿಂದನೂ ಇಲ್ಲೇ ಇತ್ತು, ಇಲ್ಲಿ ಬಿದ್ದಿತ್ತು, ಈಗ ಚಾಚಿಟ್ಟಿದ್ದಾರೆ ಅಷ್ಟೇ. ಪ್ರತಿಯೊಂದು ತೀರ್ಥಂಕರರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಇದಕ್ಕೆ ಬಂದರೆ ಬಸದಿಗೆ ಎಲ್ಲ ತೀರ್ಥಂಕರರ ದರ್ಶನ ಆಗಬೇಕು ಒಂದೇ ಕಡೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ನಮ್ಮ ರಾಣಿ ಚೆನ್ನಭೈರಾದೇವಿ ಕಟ್ಟಿಸಿದಂತಹ, ಅವರ ಕಾಲಘಟ್ಟದಲ್ಲಿ ಕಟ್ಟಿಸಿದಂತಹ ಅದ್ಭುತವಾದಂತಹ ಚತುರ್ಮುಖ ತೀರ್ಥಂಕರರ ಬಸದಿ ಇದು. ಆಮೇಲೆ ಇನ್ನೊಂದು ತುಂಬ ಮುಖ್ಯವಾಗಿದ್ದು ಏನಪ್ಪ ಅಂತಂದ್ರೆ, ಆಗಿನದೊಂದು ಪ್ರತೀತಿ ಇತ್ತು, ಈಗಲೂ ಸಹ ಜನಮಾನಸದಲ್ಲಿ ಹಾಗೇ ಇದೆ. ಅದು ಒಂದು ದಿನ ಕೋಟಿ ಪುಣ್ಯವನ್ನು ಹೆಂಗೆ ಗಳಿಸ್ತೀರಿ ನೀವು ಅಂತಂದರೆ, ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗಡೆ ಗೇರುಸೊಪ್ಪ ಚತುರ್ಮುಖ ಬಸದಿ, ಹಾಡುವಳ್ಳಿ ಹರಿಪೀಠ, ಹಿರಿಯಂಗಡಿ ಮಾನಸ್ತಂಭ, ಇವು ಮೂರನ್ನು ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ ದರ್ಶನ ಮಾಡಿದರು ಅಂತಾದರೆ ಆ ವ್ಯಕ್ತಿಗೆ ಕೋಟಿ ಪುಣ್ಯ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು ನಂಬಿಕೆ ಈಗಲೂ ಇದೆ. ಆಗಿನ ಕಾಲದಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು, ಇಲ್ಲ ಕುದುರೆಯ ಮೇಲೆ ಹೋಗಬೇಕಿತ್ತಲ್ವಾ, ಆ ಪ್ರತೀತಿ ಈಗಲೂ ಸಹ ಹೇಳ್ತಾರೆ. ಇದೆಲ್ಲ ಆಸುಪಾಸನೆ ಇದೆಯಾ? ಹಾಗಾದರೆ ದೂರ ಆಗುತ್ತೆ ಮೇಡಮ್. ಇಲ್ಲಿಂದ ನಾವು ಹಾಡುವಳ್ಳಿಗೆ ಹೋಗಬೇಕು ಅಂದ್ರೆ ಒಂದು 80 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ನೋಡ್ರಿ, ಅಲ್ಲಿ ಬಹಳಷ್ಟು ಕ್ಷೇತ್ರಪಾಲರು ಇದ್ದಾರೆ. ಅಂದರೆ ನಮ್ಮಲ್ಲಿ ಕ್ಷೇತ್ರಪಾಲರಿಗೆ ಆಕಾರಗಳನ್ನು ಸ್ವಲ್ಪ ಕೊಡೋದು ಕಡಿಮೆ. ಕ್ಷೇತ್ರಪಾಲರಿಗೆ ಆಕಾರ ಇದೆ. ಅದು ಹೇಗೆ ಹೇಳ್ತೇವೆ ನಾವು ಅಂತಂದರೆ, ಏಕಂ ಖಡ್ಗಾಂಗ ಹಸ್ತಂ ಪುನರಪಿ ಭಜಕಂ ಪಾಶಮೇ ಕತ್ರಿ ತ್ರಿಶೂಲಂ ಕಾಪಾಲಂ ಖಡ್ಗಹಸ್ತಂ ಡಮರುಗಾ ಸಹಿತಂ ವಾಮಹಸ್ತೈ ಪಿನಾಕಂ ಚಂದ್ರಾರ್ಧಂ ಕೇತುಮಾಲ ಸರ್ಪೋ ಯಜ್ಞಪವೀತಂ ಕಾಲಂ ಕಾಲಾಂಧಕಾಲಂ ಮಮ ಹರತು ಭಯಂ ಭೈರವ ಕ್ಷೇತ್ರಪಾಲಂ ಅಂತ ಹೇಳಿ ಕರಿತೇವೆ. ಹಾಗೆ ಕ್ಷೇತ್ರಪಾಲರು 8 ಜನ ಬರ್ತಾರೆ. ಜಯ, ವಿಜಯ, ಭೈರವ ಇವರೆಲ್ಲ ಬರ್ತಾರೆ. ಒಟ್ಟು 8 ಜನ ಕ್ಷೇತ್ರಪಾಲರು ಬರ್ತಾರೆ. ಅವರೆಲ್ಲರಿಗೂ ಆಕಾರ ಕೊಡಬೇಕು ಅಂದರೆ ಕಷ್ಟ ಆಗತ್ತೆ. ಅದಕ್ಕೆ ಏನು ಮಾಡ್ತಿದ್ರು ಅಂತಂದರೆ, ಅಷ್ಟಪಟ್ಟಿ ಕ್ಷೇತ್ರಪಾಲ, 8 ಜನರ ಪಟ್ಟಿ ಇರ್ತಕ್ಕಂತಹ ಕ್ಷೇತ್ರಪಾಲರನ್ನು ಬಸದಿಯ ಪಕ್ಕ ಇಡ್ತಿದ್ರು. ಬಸದಿಗೆ ಒಬ್ಬರು ಕ್ಷೇತ್ರಪಾಲರು ಬೇಕಲ್ವಾ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಅದು ಕಷ್ಟ ಆದರೆ ರೌಂಡ್ ಆಕೃತಿಯ ಕ್ಷೇತ್ರಪಾಲರು. ಇಲ್ಲೆಲ್ಲ ನೋಡ್ರಿ, ಭಾಳಷ್ಟು ಅದಕ್ಕೆ ಒಂದು ಅಷ್ಟಪಟ್ಟಿ ಇದೆ, 2 ಅಷ್ಟಪಟ್ಟಿ ಇದೆ, ಇವು ರೌಂಡು. ಆನೆದು ನೋಡ್ತೀವಲ್ಲ, ಆನೆದು ವಿಶೇಷತೆ ಏನು ಸರ್? ಇದು ಗೊತ್ತಿಲ್ಲ ಮೇಡಮ್. ಇದು ಮಹಾಸತಿ ಅಂತೇಳಿ, ಕೆಂಡದ ಮಹಾಸತಿ ಅಂತೇಳಿ, ಹೊನ್ನಪ್ಪರಿಗೆ ಮಹಾಸತಿ ಅಂತ ಇಲ್ಲೊಂದು ಪ್ಲೇಸ್ ಇದೆ. ಹೊನ್ನನ ಕಾಲದಲ್ಲಿ ಸತಿಯಾದಂತಹ ಸ್ತ್ರೀಯ ಕುರಿತಾಗಿರ್ತಕ್ಕಂತಹ ಒಂದು ಶಿಲ್ಪ ಇದು, ಹೊನ್ನ ಮಹಾರಾಜನ ಕಾಲದಲ್ಲಿ. ಹಾಗಾಗಿ ಹೊನ್ನಪ್ಪರಿಗೆ ಮಹಾಸತಿ ಅಂತ ಕರೀತಾರೆ. ಸತಿ ಸಹಗಮನ ಪದ್ಧತಿ ಇತ್ತಲ್ಲ. ಅಂದರೆ ಅದಕ್ಕಿಂತ ಇದು ವಿಶೇಷವಾಗಿ ನಾವು ಹೀಗೆ ಹೇಳಬಹುದು, ರಾಜನ ವಿರುದ್ಧ ಯಾರೇ ದಾಳಿ ಮಾಡಿದ್ರು, ರಾಜನ ವಸ್ತುಗಳನ್ನು ಕದಿಯೋದಿರುವುದು, ರಾಜನ ದನಕರುಗಳನ್ನು ಹೊಡ್ಕೊಂಡು ಹೋಗೋದಿರುವುದು, ಅಥವಾ ರಾಜನಿಗೆ ವಿಷಪ್ರಾಶನ ಮಾಡುವಂಥ ಸಂದರ್ಭ ಕೊಲ್ಲಬಹುವಂಥ ಸಂದರ್ಭ, ಯಾವುದೇ ಸಂದರ್ಭದಲ್ಲಿ ರಕ್ಷಣೆ ಕೊಟ್ಟವರು ಹತರಾದರೆ ಅವರನ್ನು ಸತಿ ಅಂತಲೂ ಸಹ ಕರೀತಾರೆ, ಮಹಾಸತಿ ಅಂತ ಕರೀತಾ ಇದ್ರು. ಹಾಗೆ ಇವರು ಹೊನ್ನಪ್ಪರಿಗೆ ಮಹಾಸತಿ ಅಂತೇಳಿ ಕರೀತಾರೆ. ಬಸದಿಗಳ ಮುಂದೆ ಈ ಕಂಬಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಅಂತ ಪ್ರತಿಯೊಂದು ತೀರ್ಥಂಕರಿಗೂ ಕಂಬಗಳನ್ನ ನಿರ್ಮಾಣ ಮಾಡಿದ್ರು ಅನ್ಸುತ್ತೆ. ಅದೆಲ್ಲ ಇಲ್ಲಿ ಒಂದ್ ಕಡೆ ಇವಾಗ ಬಂದ್ಬಿಟ್ಟಿದೆ, ಕಡೆ ಬಂದಿದೆ. ಅಲ್ಲೊಂದಿಷ್ಟು ಕಡೆ ಪ್ರಾರಂಭದಲ್ಲಿ ತುಂಬಾ ಕಡೆ ಬಿದ್ದಿದ್ದಾವು. ಇದು ಸಹ ಅರ್ಧಂಬರ್ಧ ಆಗಿದೆ. ಇವೆಲ್ಲ ಕಿಂಡಿಗಳಲ್ಲಿ ತೀರ್ಥಂಕರರು ಮೂರ್ತಿಗಳಿದ್ವು. ಇದು ಅರ್ಧಂಬರ್ಧ ಆಗಿರುತ್ತೆ. ಇಲ್ಲೊಂದು ಬಾವಿ ಇದೆ, ಬೇಕಾದ್ರೆ ನೋಡ್ರಿ, ನೀರಿಲ್ಲ, ಇಲ್ಲೇ ಇದೆ ನೋಡ್ರಿ. ಬೇಡ, ಡೇಂಜರ್ ಪ್ಲೇಸಸ್ ಅಂತ ಹೇಳಿದ್ರೆ ಈ ಕಡೆ ಬರ್ರಿ, ಹೆದರಿಕೆ ಆಗಾತು. ಇಲ್ಲ 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 ಇಲ್ಲ, ನೀವು ಹೇಳ್ದಂಗೆ ಪ್ರತಿಯೊಂದು ತೀರ್ಥಂಕರರ ಮುಂದೆನೂ ಬಾವಿನ ನಾವಿಲ್ಲಿ ನೋಡ್ಬೋದು. ಪ್ರತಿಯೊಂದು ಬಸದಿಯ ಪಕ್ಕದಲ್ಲಿಯೂ ಸಹ ಬಾವಿಗಳಿದ್ದಾವೆ.
ಯಾರಾದರೂ ಗೇರು ಸೊಪ್ಪಕ್ಕೆ ಬಂದರೆ ನೋಡಿಕೊಂಡು ನಡೆದಾಡಿ. ಯಾಕಂದರೆ ಇಲ್ಲಿ 100 ಬಾವಿಗಳು ನಿರ್ಮಾಣ ಆಗಿದೆ, ನೆಲ ಮಾಳಿಗೆಗೆ ಸಮನಾಗಿದ್ದಾವೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಗೇರು ಸೊಪ್ಪಕ್ಕೆ ಯಾರಾದರೂ ವಿಸಿಟ್ ಮಾಡಿದರೆ ತಪ್ಪದೆ ನೋಡ್ಕೊಂಡು ನಡೆದಾಡಿ. ನಗರ ಪಟ್ಟಣ ಅಲ್ವಾ ಬೇಬಿ, ಅದಕ್ಕೆ ಇಷ್ಟೊಂದು ಬಾವಿಗಳಿದೆ. ಹೌದು ನಗರ ಆಗಿತ್ತಲ್ವ ಅವಾಗ, ಹಾಗಾಗಿ ಇದು ನಗರ ಬಸದಿ ಕೇರಿ. ಇದ್ರ ಹಿಂಭಾಗ ನಗರ ಅಂತಂದು ಹೇಳಿ ಮೇಡಮ್, ಅಲ್ಲೆಲ್ಲ 100 ಕುರುಹುಗಳಿದಾವೆ. ಅಲ್ಲಿ ಹೋಗೋದಕ್ಕೆ ಈಗ ಲೇಟ್ ಆಗುತ್ತೆ, ಕತ್ಲೆ ಆಗುತ್ತೆ. ಒಂದು ಕಾನೂರು ಕೋಟೆಯಲ್ಲಿ ನಡೆಯುತ್ತೆ. ಇಲ್ಲಿಂದ ಹೋಗ್ತಾರೆ, ಇಲ್ಲಿ ಅದನ್ನು ಕಾನೂರು ಕೋಟೆಯಲ್ಲೇ ಹೇಳೋಣ. ಅಲ್ಲಿ ಉರುಳುಗಳನ್ನು ಉರುಳಿಸಿ ಅವ್ರನ್ನ ಓಡಿಸ್ತಾಳೆ, ಸಾಯಿಸ್ತಾಳೆ ಅವಳು. ಆನಂತರ ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಬಸವರಾಜದುರ್ಗ ಅಂತೇಳಿ ಒಂದು ಕೋಟೆ ಇದೆ. ಇಲ್ಲಿ ಹೊನ್ನಾವರ ಸಮುದ್ರದಲ್ಲಿ ಬರುತ್ತೆ. ಅದು ಸಮುದ್ರದ ಮಧ್ಯೆ ದ್ವೀಪ. ಅಲ್ಲಿ ಭೈರವನಾಯಕ ಅಂತ ಒಬ್ಬ ಸೇನಾಧಿಕಾರಿ ಬರ್ತಾನೆ. ಅವನು ಮತ್ತು ಸ್ವತಃ ರಾಣಿ ಹೋರಾಟ ಮಾಡಿ ಫ್ರಾನ್ಸಿಸ್ಕೋ ಬೆರಿಟ್ಟೋ ಅನ್ನುವಂಥ ಒಬ್ಬ ಗೋವಾದ ಸೇನಾಧಿಕಾರಿಯನ್ನೇ ಸ್ವತಃ ಬಂದೂಕು ಹಿಡಿದು ಹೋರಾಟ ಮಾಡಿ ಸೋಲಿಸ್ತಾಳೆ. ಎಲ್ಲಾದರೂ ರಾಣಿ ಬಂದೂಕು ಹಿಡಿದು ಹೋರಾಟ ಮಾಡಿರುವಂಥದ್ದು ಚರಿತ್ರೆಯಲ್ಲಿ ನೋಡಿದ್ರಾ? ಈ ಚರಿತ್ರೆಯನ್ನು ನಾವು ಅಲ್ಲಿ ನೋಡ್ಬೋದು, ಕೇಳ್ಬೋದು. ಅದನ್ನು ನಾವು ಹೇಳಿದ್ದಲ್ಲ, ಒಬ್ಬ ಪೋರ್ಚುಗಲ್ನ ಇತಿಹಾಸಕಾರ ಹೇಳ್ತಾನೆ. ಸ್ವತಃ ರಾಣಿ ಬಂದೂಕನ್ನು ಹಿಡಿದು ಫ್ರಾನ್ಸಿಸ್ಕೋ ಬೆರಿಟ್ಟೋ ಸೇನೆಯನ್ನು ಮಣಿಸಿದಳು ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಅವನು ಯಾವಾಗ ಅವಳ ಎದುರಿಗೆ ಸೋಲ್ತಾನಲ್ವ, ಅವನನ್ನು ಸಾಯಿಸೋದಿಲ್ಲ ಮೇಡಮ್ ಅವಳು. ಬೇಡ, ನನ್ನಂತೆ ನೀನು ಬದುಕು ಅಂತಂದು ಹೇಳಿ ಅವನಿಗೆ ಗೌರವಪೂರ್ವಕವಾಗಿ ಅವನನ್ನು ಇಲ್ಲಿಂದ ನೇರವಾಗಿ ಗೋವಾದವ್ರಿಗೆ ತಗೊಂಡೋಗಿ ಬಿಡಿಸ್ತಾಳೆ ಅವಳನ್ನು. ಅಂದರೆ ನನ್ನಂತೆ ನೀನು ಬದುಕಲು ಬಿಡು ಎನ್ನುವಂತಹ ಒಂದು ವಿಚಾರಧಾರೆ ಅಲ್ಲಿ ಹೆಲ್ಪ್ ಆಗತ್ತೆ. ಬರ್ತಾರೆ. ಆನಂತರ ಡಿಸಿಲ್ವಾ ಅಂತ ಬರ್ತಾನೆ. ಅವನ ಜೊತೆ ಮೆಂಜಿಸ್ ಅಂತ ಇನ್ನೊಬ್ಬ ಬರ್ತಾನೆ. ಮೇಡಮ್, ಮೆಂಜಿಸನ್ನು ಎಲ್ಲೂ ಮೆನ್ಷನ್ನೇ ಮಾಡೋದಿಲ್ಲ, ಜಸ್ಟ್ ಮೆಂಜಿಸ್ ಇದ್ದ ಅನ್ನುವಂಥದ್ದು ಹೇಳ್ತಾರೆ. ಮೆಂಜಿಸು ಭಟ್ಕಳದಿಂದ ಕಾನೂರು ಕೋಟೆಗೆ ಹೊತ್ತೋದಕ್ಕೆ ಇನ್ನೊಂದು ಮಾರ್ಗ ಇದೆ, ಅದನ್ನು ಹೇಳ್ತೇನೆ ನಿಮ್ಗೆ ಅವತ್ತಿನ ದಿನ. ಅಲ್ಲಿಗೆ ಬಂದು ಅವನು ಏನು ಮಾಡ್ತಾನೆ ಅಂತಂದರೆ ಹೋರಾಟಕ್ಕೆ ಬರ್ತಾನೆ. ಅದು ತುಂಬ ಚೆಂದ ಇದೆ ಹೋರಾಟ. ಅಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗದವರು, ಎಸ್ಪೆಷಲಿ ಕುಣಿಬಿ ಜನಾಂಗದವರು ಅವನನ್ನು ಹಿಮ್ಮೆಟ್ಟಿಸೋದಕ್ಕೆ ತುಂಬ ಹೋರಾಟ ಮಾಡ್ತಾರೆ. ಭಾರಿ ಚೆಂದ ಇದೆ ಅದು. ಅದನ್ನು ಅಲ್ಲಿ ಹೋಗಿ ಕೂತ್ಕೊಂಡು ಹೇಳೋಣಂತೆ. ಕಾನೂರು ಕೋಟೆಯಲ್ಲೇ ಹೇಳಿದ್ರೆ ಚೆಂದ ಇರುತ್ತೆ ಅದು. ಇಲ್ಲಿ ಹೇಳಿದ್ರೆ ಅಷ್ಟೊಂದು ಸೂಕ್ತ ಆಗಲ್ಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.